ಯಾರಾದ್ರೂ ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಯಕ್ಷಗಾನದ ಕಲಾವಿದ ಅಶೋಕ್ ಭಟ್ರೆ, ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಅವನಿಗೆ ಒಬ್ಬನಿಗೆ ಬ್ಯಾಡ್ ಅಂತ ಆಯ್ತು. ಅದು ಬೇಡ ಅಂತ ಹೇಳುವವ ಮೂರ್ಖಾಸಿನವ. ಹೆಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ನಮ್ಮ ಕರಾವಳಿಯಲ್ಲಿ ಏನು ವಿಶೇಷತೆ ಅಂತ ಕೇಳಿದರೆ, ಯಕ್ಷಗಾನ ಬಯಲಾಟ, ನಾಟಕಗಳು, ಕಂಬಳ, ಕೋಳಿ ಅಂಕ ಎಲ್ಲವೂ ವಿಶೇಷತೆಯನ್ನು ಪಡ್ಕೊಳ್ತಿದೆ. ಯಾಕೆ ಅಂತ ಕೇಳಿದರೆ, ಉಜಿರೆಯ ಅಶೋಕ ಭಟ್ಟರ ವಿಚಾರಕ್ಕೆ ಸಂಬಂಧಪಟ್ಟು ತಾನು ವೇಷಧಾರಿ, ಕೃಷ್ಣ ವೇಷಧಾರಿಯಾಗಿದ್ದಂತಹ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಿಂತಹ ಮಕ್ಕಳು ಶಿಳ್ಳೆ ಹೊಡೆಯುವುದನ್ನು ನೋಡಿ ತನ್ನ ಪಾತ್ರವನ್ನು ಅರ್ಧದಲ್ಲೇ ನಿಲ್ಲಿಸಿ ಮಕ್ಕಳಿಗೆ ಉಪದೇಶ ಮಾಡಿದಂತಹ ವಿಚಾರ. ಉಪದೇಶ ಮಾಡಿದರೆ ಅದನ್ನು ಸ್ವೀಕಾರ ಮಾಡ್ಬೋದಿತ್ತು, ಆದರೆ ಅವರ ಧ್ವನಿ ಸ್ವಲ್ಪ ಏರು ಧ್ವನಿಯಲ್ಲಿತ್ತು. ಮಾತ್ರ ಅಲ್ಲ, ಅವರು ತಮ್ಮ ಪಾತ್ರವನ್ನು ಕಡೆಗಣಿಸಿ ಮಕ್ಕಳಿಗೆ ಉಪದೇಶ ಮಾಡುವಂಥ ಸಂದರ್ಭದಲ್ಲಿ ನೋಡೋಕ್ಕೆ ಆಸಕ್ತಿ ಇದ್ದರೆ ಮಾತ್ರ ನೋಡಿ, ಶಿಳ್ಳೆ ಹೊಡೆಯೋದು, ಚಪ್ಪಾಳೆ ತಟ್ಟೋದು ಇಲ್ಲಿ ಬೇಕಾಗಿಲ್ಲ. ಬೇಕಿದ್ರೆ ನಿಂತ್ಕೊಳ್ಳಿ, ಇಲ್ಲ ಅಂತಿದ್ರೆ ಬನ್ಸ್ ಚಾಯ ಕುಡ್ಕೊಂಡು ಹೋಗಿ ಅಂತ ಅಲ್ಲಿ ಹೇಳಿಬಿಟ್ರು. ಯಾರಾದ್ರೂ ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಅದು ಕೂಡ ಅವರಿಗೆ ಗೊತ್ತಿದೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಅದು ಯಾವುದಕ್ಕೂ ನಾನು ಕ್ಯಾರೆ ಅನ್ನೋದಿಲ್ಲ, ಮುಲಾಜೆ ಇಲ್ಲ ಅಂದ್ಬಿಟ್ರು. ಅದೇನೋ ಆ ಒಂದು ಪೌರುಷದಲ್ಲಿ ಅವಾಗ ಹೇಳಿರೋದು. ನಂತರ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ಗಳು ಬರ್ತಾನೆ ಇತ್ತು. ಯಕ್ಷಗಾನದ ಕಲಾವಿದ ಅಶೋಕ್ ಭಟ್ರೆ, ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಎಲ್ಲೆಲ್ಲ ಯಕ್ಷಗಾನ ಆಗುತ್ತೆ ಅಲ್ಲೆಲ್ಲ ಈ ಒಂದು ವಿಚಾರದಲ್ಲಿ ಕೌಂಟರ್ ಮೇಲೆ ಕೌಂಟರ್. ಯಕ್ಷಗಾನ ಕಲಾವಿದರಿಂದಲೇ ಅಶೋಕ ಭಟ್ಟರನ್ನ ಒಂದು ರೀತಿಯಲ್ಲಿ ತಾತ್ಸಾರವಾಗಿ ಮಾಡುವಂತಹ ಕೆಲಸಗಳು ನಡೆಯಿತು. ಅವನಿಗೆ ಒಬ್ಬನಿಗೆ ಬ್ಯಾಡ್ ಅಂತ ಆಯ್ತು. ಅದು ಬೇಡ ಅಂತ ಹೇಳುವವ ಮೂರ್ಖಾಸಿನವ. ಇನ್ನು ಕಂಬಳದಲ್ಲಿ, ಕೋಳಿ ಅಂಕದಲ್ಲಂತೂ ಅವರನ್ನ ಜನ ಬಿಡಲೇ ಇಲ್ಲ. ಕಲಾವಿದರಿಂದ ಅವರ ಮೇಲೆ ಒಂದು ರೀತಿಯಲ್ಲಿ ದಂಡಯಾತ್ರೆಯನ್ನೇ ಮಾಡಿದರು ಅಂತ ಹೇಳ್ಬೋದು. ಸೊ ಇವೆಲ್ಲದರಿಂದ ಏನಾಯಿತು, ಯಾರಿಗೆ ಲಾಭ ಅಂತ ನಾವು ಗಮನಿಸ್ತಾ ಹೋದರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೊ ಅಶೋಕ ಭಟ್ಟರ ಆ ಒಂದು ವಿಡಿಯೋದೊಂದಿಗೆ ನಾವಿಲ್ಲಿ ಆರಂಭ ಮಾಡೋಣ. ಯಾಕಂತ ಹೇಳಿದರೆ, ಈ ಒಂದು ವಿಡಿಯೋವನ್ನು ನೀವು ಬೇರೆ ಯಾವುದೇ ವಿಡಿಯೋವನ್ನು ನೋಡದೆ ಈ ವಿಡಿಯೋಗೆ ಡೈರೆಕ್ಟಾಗಿ ಬರ್ತಾ ಇದ್ದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಏನು ಮ್ಯಾಟ್ರು ಅಂತ. ಸೊ ಅವರು ಏನು ಹೇಳಿದರು ಅದನ್ನು ಮೊದಲು ಗಮನಿಸ್ಕೊಳ್ಳಿ. ನೀವು ಸಿಳ್ಳೆ ನಿಲ್ಲಿಸದಿದ್ರೆ ನಾನು ಹೋಗ್ತೇನೆ. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ, ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳ್ಗಟ್ಟವ? ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರಾದ್ರೂ ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಇದು ಅವರು ಮಾತಾಡಿದಂತಹ ಒಂದು ವಿಡಿಯೋ. ನೀವು ಕೇಳಿರ್ಬೋದು ಮೊದಲೇ. ಇನ್ಸ್ಟಾಗ್ರಾಮ್ಗಳನ್ನು ಬಳಸುವಂತಹ ವ್ಯಕ್ತಿಗಳಾಗಿದ್ದರೆ ಖಂಡಿತವಾಗಿಯೂ 4 ಬಾರಿ ಸ್ಕ್ರೋಲ್ ಮಾಡುವಾಗ 3 ಬಾರಿಯೂ ಅಶೋಕ ಭಟ್ಟರ ವಿಡಿಯೋ ಬರುತ್ತೆ, ಅವರಿಗೆ ರಿಯಾಕ್ಟ್ ಕೊಡುವಂತಹ ವಿಡಿಯೋಗಳೇ ಬರುತ್ತೆ. ಎಲ್ಲೆಡೆ ಇವಾಗ ಅದೇ ಸದ್ದು. ಸೊ ಇದರಿಂದ ಏನು ಪ್ರಯೋಜನ ಆಯಿತು, ಯಾರಿಗೆ ನಷ್ಟ ಆಯಿತು ಅಂತ ಕೇಳಿದರೆ, ಅಶೋಕ ಭಟ್ರು ಮಾಧ್ಯಮಗಳಲ್ಲಿ ಈ ಒಂದು ವಿಚಾರದಲ್ಲಿ ಕ್ಷಮೆ ಕೂಡ ಕೇಳಿದರು. ನನ್ನಿಂದ ತಪ್ಪಾಗಿದೆ ಅಂತ ಅವರು ಹೇಳಿರುವಂಥದ್ದಲ್ಲ, ಆದರೆ ಯಕ್ಷಗಾನ ಮಾಡುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಅಥವಾ ಮಕ್ಕಳು ಏನು ಮಾಡಿದರು ಅನ್ನೋದ್ರ ಬಗ್ಗೆ ಅವರು ವಿವರಿಸಿ, ಯಾರಿಗಾದರೂ ಬೇಸರ ಆಗಿದರೆ ಕ್ಷಮಿಸಿಬಿಡಿ ಅಂತ ಹೇಳಿದರು. ಮಕ್ಕಳು ಬರೀ ಶಿಳ್ಳೆ ಹೊಡಿತಾ ಇರಲಿಲ್ಲ. ಆ ಒಂದು ಜಾತ್ರೆಯಲ್ಲಿ ಸಿಗುತ್ತಲ್ಲ 10 ರೂಪಾಯಿಗೆ ಪಿ 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 ಅಂತ ಮಾಡ್ತಾರೆ, 4-5 ಮಂದಿ ಅದನ್ನು ಇಟ್ಕೊಂಡು ಅದೇ ಊದ್ತಾ ಇದ್ರು, ಮಕ್ಕಳು ಊದ್ತಾ ಇದ್ರು. ಅದರಿಂದ ಭಾಗವತರಿಗೆ ತೊಂದರೆ ಆಗುತ್ತೆ. ಅವರು ಅಷ್ಟು ಉದ್ದಕ್ಕೆ ಕಂಠವನ್ನು ಎಳಿತಾ ಇರುವಾಗ ಸೊ ಇಂತಹ ತೊಡಕುಗಳು ಅದನ್ನು ಒಂದು ರೀತಿಯಲ್ಲಿ ಬಾಧಿಸುತ್ತೆ ಅಂತ ಅವರು ಹೇಳಿದರು. ನಂತರ ಅವರು ಮಾಧ್ಯಮಗಳಲ್ಲಿ ಕೂಡ ಇದೇ ರೀತಿ ಮಾತಾಡಿದರು. ಸೊ ಒಂದಂತೂ ಸತ್ಯ, ಇಲ್ಲಿ ಪರ ವಿರೋಧ ಚರ್ಚೆಗಳು ಭುಗಿಲೆತ್ತರಕ್ಕೆ ಸಾಗ್ತಾ ಇದೆ, ಬಾನೆತ್ತರಕ್ಕೆ ಸಾಗ್ತಾ ಇದೆ. ಇಲ್ಲಿ ಆಗುವಂತಹ ಪ್ರಯೋಜನಗಳೇನು? ಇಲ್ಲಿ ಅಶೋಕ ಭಟ್ರು ಕ್ಷಮೆ ಕೇಳಿದರು, ಅಥವಾ ಉಳಿದ ಕಲಾವಿದರು ಅವರನ್ನು ರಿಯಾಕ್ಟ್ ಮಾಡಿದರು, ಅವರಿಗೆ ಟಾಂಗ್ ಕೊಟ್ಟರು. ಸೊ ಎಲ್ಲದರಿಂದ ನಾವು ಗಮನಿಸಬೇಕಂತಹ ವಿಚಾರ, ಕರಾವಳಿಯಲ್ಲಿ ಯಕ್ಷಗಾನ ಮತ್ತು ನಾಟಕ ಅಥವಾ ಕಂಬಳಕ್ಕೆ
ಇನ್ನಷ್ಟು ಗೌರವ ಸಿಕ್ಕಿರುವಂಥದ್ದು. ನೋಡಿ, ನಾನು ಹೆಚ್ಚಾಗಿ ಯಕ್ಷಗಾನ ಅಥವಾ ನಾಟಕಗಳನ್ನು ನೋಡ್ತಾ ಇದ್ದವನಲ್ಲ ಖಂಡಿತವಾಗಿಯೂ. ಆದರೆ ಅಶೋಕ ಭಟ್ಟರ ಇಂತಹ ಆ ಒಂದು ಬೆಳವಣಿಗೆ ನಡೆದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಯಕ್ಷಗಾನವನ್ನು ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮಾತ್ರ ಅಲ್ಲ, 10,000 20,000 ವ್ಯೂವರ್ಸನ್ನು ಪಡ್ಕೊಳ್ತಾ ಇದ್ದಂತಹ ಯಕ್ಷಗಾನ ವಿಡಿಯೋಗಳು, ಕಂಬಳದ ವಿಡಿಯೋಗಳು, ಅವುಗಳು 2 ಲಕ್ಷ 3 ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಪಡೆಯೋದಕ್ಕೆ ಸ್ಟಾರ್ಟ್ ಆದವು. ನೋಡಿ, ಈ ಒಂದು ಸಮಾಜದಲ್ಲಿ ಏನು ವಿವಾದಗಳು ಸೃಷ್ಟಿಯಾಗುತ್ತೆ ಅದರ ಬೆನ್ನ ಹಿಂದೆ ಹೋಗೋದಕ್ಕೆ ಜನರಿರ್ತಾರೆ ಅಂತ. ಅದಕ್ಕೆ ಇದೇ ಒಂದು ಉದಾಹರಣೆ ನೋಡಿ. ಬೇಕಿದ್ರೆ ಇದಕ್ಕೆ ನೋಡಿ, ನಾವು ಕೇರಳದಲ್ಲಿ ಒಂದು ವಿಚಾರ ನಡೀತು, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. UFC ಚಾಂಪಿಯನ್ಶಿಪ್ ಎನ್ನುವಂಥದ್ದಿದೆ, ಅದು ಕರ್ನಾಟಕದಲ್ಲೂ ಕೂಡ ಇದೆ. ಎಷ್ಟು ಜನ ಕೇಳಿರ್ತೀರಾ ನೀವು? ಖಂಡಿತವಾಗಿ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ನೋಡಿರ್ತೀರಾ, ಏನು WWF ಚಾಂಪಿಯನ್ಶಿಪ್ ಅಂತ ಕೇಳಿರ್ತೀರ. ಸೊ ಅದನ್ನು ಎಲ್ಲರೂ ಮಕ್ಕಳು ನೋಡ್ತಾ ಇರ್ತಾರೆ. ಆದರೆ UFC ಎನ್ನುವಂತಹ ಒಂದು ಚಾಂಪಿಯನ್ಶಿಪ್ ನಮ್ಮ ರಾಜ್ಯದಲ್ಲೂ ಇದೆ, ಇಡೀ ನಮ್ಮ ದೇಶದಲ್ಲಿದೆ. ಆದರೆ ಅದನ್ನು ನಮ್ಮ ಮಕ್ಕಳನ್ನು ಅದಕ್ಕೆ ಸೇರಿಸೋದಕ್ಕೂ ಅದನ್ನು ನೋಡೋದಕ್ಕೆ ಯಾರೂ ಹೋಗೋದಿಲ್ಲ. ಆದರೆ ಕೇರಳದಲ್ಲಿ ಓರ್ವ ಯೂಟ್ಯೂಬರ್ ಈ ಒಂದು ಚಾಂಪಿಯನ್ಶಿಪ್ಗೆ ಜಾಯ್ನ್ ಆಗ್ತಾನೆ. ಹೆಸರು ಮಣವಾಳನ್ ಅಂತ. ಓರ್ವ ಯೂಟ್ಯೂಬರು, ಜನಪ್ರಿಯ ಯೂಟ್ಯೂಬರ್ ಅಂತಲೇ ಕರಿಬೋದು. ಆತ ಪ್ರ್ಯಾಂಕ್ ವಿಡಿಯೋಗಳನ್ನು ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಆತ ರಾಜ್ಯ ಮಟ್ಟದ UFC ಚಾಂಪಿಯನ್ ಆಗಿ ಹೊರಹೊಮ್ತಾನೆ. ಆತ ತನ್ನ ಬ್ಲಾಗ್ನಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹೇಳ್ತಾನೆ, ನಾನು ಚಾಂಪಿಯನ್ ಆದೆ ಅಂತ. ಆದರೆ ಕೇರಳಿಗರು ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಅಲ್ಲಿ ಪರ ವಿರೋಧ ಚರ್ಚೆಗಳು ಆರಂಭ ಆಗುತ್ತೆ, ವಿವಾದ ದೊಡ್ಡ ಮಟ್ಟದಲ್ಲಿ ರಾರಾಜಿಸುತ್ತೆ. ಆತ ಸುಳ್ಳು ಹೇಳಿರ್ತಾನೆ, ಅಲ್ಲಿ ಯಾವುದೋ ಒಂದು ಸಣ್ಣ ಚಾಂಪಿಯನ್ಶಿಪ್ಪನ್ನು ಗೆದ್ದು ನಾನು ರಾಜ್ಯ ಮಟ್ಟದ ಚಾಂಪಿಯನ್ ಆದೆ ಅಂತ ಹೇಳ್ಕೊಳ್ತಾನೆ. ಆವಾಗ UFC ಮಂಡಳಿಗಳು ಇದರ ವಿರುದ್ಧವಾಗಿ ಧ್ವನಿ ಎತ್ತೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂತರ ಆತನನ್ನು ಬಹಿರಂಗವಾಗಿ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ಗೆ ಕರೆಯಲಾಗುತ್ತೆ. ನೀನು ಫೈಟ್ ಮಾಡಬೇಕು, ನೀನು ಫೈಟ್ ಮಾಡಿ ಗೆಲ್ಲಬೇಕು, ನಿನಗೆ ತಾಕತ್ತಿದೆಯಾ ಅಂತ ನೋಡಬೇಕು ಅಂತ ಇಡೀ ಸಾಮಾಜಿಕ ಜಾಲತಾಣ UFC ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿಯೂ ಇಲ್ಲದಂತಹ, ಯಾರೂ ಮಾತಾಡದಂತಹ UFC ಎನ್ನುವಂತಹ ಒಂದು ಚಾಂಪಿಯನ್ಶಿಪ್ ಏನಿದೆ, ಇಡೀ ರಾಜ್ಯ ಮಟ್ಟದಲ್ಲಿ ಕೇರಳದ ಮಣ್ಣಿನಲ್ಲಿ ದೊಡ್ಡ ಮಟ್ಟದಲ್ಲಿ ತರಂಗವನ್ನೇ ಸೃಷ್ಟಿ ಮಾಡುತ್ತೆ. ಜನರು ಅದರ ತರಬೇತಿಯನ್ನು ಪಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ತರಬೇತಿ ಸಂಸ್ಥೆಗಳು ಬೆಳೀತಾ ಹೋಗುತ್ತೆ. ಕೊನೆಗೆ ಇದೇ ಮಣವಾಳನ್ ಅನ್ನುವಂತಹ ಯೂಟ್ಯೂಬರನ್ನು ಕರೆದು UFC ಮಂಡಳಿ ಅವರಿಗೆ ಥ್ಯಾಂಕ್ಸ್ ಹೇಳುತ್ತೆ. ನೀವು ಅವತ್ತು ಆ ಒಂದು ವಿಡಿಯೋವನ್ನು ಮಾಡದೇ ಇರ್ತಿದ್ರೆ ಇವತ್ತು UFC ಎನ್ನುವಂತಹ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜನ ತರಬೇತಿ ಪಡೆಯೋದಕ್ಕೆ ಅಂತ ನೂಕಲು ಮಾಡ್ತಾಯಿದ್ರು. ಅಷ್ಟೊಂದು ಫೇಮಸ್ ಆಯಿತು. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅಥವಾ ಅದನ್ನು ಬಿಟ್ಟರೆ ಆಮೇಲೆ ಫುಟ್ಬಾಲ್, ಆಮೇಲೆ ಕಬಡ್ಡಿ, ಆಮೇಲೆ ವಾಲಿಬಾಲ್, ಇದನ್ನು ಬಿಟ್ಟರೆ ಬೇರೆ ಕ್ರೀಡೆಗಳಿಗೆ ಜನ ಇಂಟ್ರೆಸ್ಟ್ ಕೊಡೋದು ಕಡಿಮೆ. ಅದರೆಡೆಯಲ್ಲಿ ಇಂತಹ ಒಂದು ವೈರಲ್ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಜನ ಅದನ್ನು ಒಂದು ರೀತಿಯಲ್ಲಿ ಫಾಲೋ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಫಾಲೋವರ್ಸ್ ಅದಕ್ಕೆ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ಯಕ್ಷಗಾನ, ನಾಟಕ, ಕಂಬಳ ಇವುಗಳಿಗೆ ಜನ ಅದನ್ನು ಬೆಂಬಲಿಸೋದು, ಅದರ ಬಗ್ಗೆ ಸರ್ಚನ್ನು ಮಾಡೋದು, ಗೂಗಲಲ್ಲಿ ಹೋಗಿ ನೋಡ್ಕೊಳ್ಳೋದು, ಏನಿದು ಕಂಬಳ, ಏನಿದು ಯಕ್ಷಗಾನ, ಹೊರ ರಾಜ್ಯದವರು ಅವರಿಗೆ ಗೊತ್ತಿಲ್ಲದ ವಿಚಾರ, ಯಾಕೆ ಇಷ್ಟೊಂದು ಟ್ರೆಂಡಿಂಗಲ್ಲಿದೆ, ಯಾಕೆ ಈ ಒಂದು ಟಾಪಿಕ್ ಹೆಚ್ಚಾಗಿ ಓಡ್ತಾ ಇದೆ, ಅದನ್ನು ಗಮನಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾತ್ರ ಅಲ್ಲ, ಇವತ್ತು ಸಾಮಾಜಿಕ ಜಾಲತಾಣ ಕರಾವಳಿಯಲ್ಲಿ ಅಕ್ಷರಶಃ ಈ ಒಂದು ವಿಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡ್ತಾ ಇದೆ ಕೂಡ. ಒಂದರ್ಥದಲ್ಲಿ ಅವರು ತಮ್ಮ ಎಡಬಟ್ಟಿನಿಂದ ಮಾತಾಡಿದಂತಹ ಆ ಒಂದು ವಿಚಾರವಾದರೂ ಕೂಡ ಯಕ್ಷಗಾನಕ್ಕೆ ಇರ್ಬೋದು, ಕಂಬಳಕ್ಕೆ ಇರ್ಬೋದು, ಅಥವಾ ಇನ್ನಿತರ ಈ ಒಂದು ಕಲಾವಿದರಿಗೆ ಅಂತ ನಾವೇನು ಹೇಳಬೇಕು, ಅವರಿಗೆ ಒಂದು ರೀತಿಯಲ್ಲಿ ವ್ಯೂವರ್ಸನ್ನು, ಫಾಲೋವರ್ಸನ್ನು ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಅಶೋಕ ಭಟ್ಟರ ಹಿನ್ನೆಲೆ, ಅವರು ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಈ ಒಂದು ವಿಡಿಯೋ ಮಾಡಿರುವಂಥದ್ದಲ್ಲ. ಸೊ ಅವರ ಆ ಒಂದು ಪ್ರೆಸೆಂಟೇಷನಿಂದಾಗಿ, ಅದು ನೆಗೆಟಿವೋ ಪಾಸಿಟಿವೋ, ಅದರಿಂದಾಗಿ ಯಾವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ ಈ ಒಂದು ಯಕ್ಷಗಾನದ ಬಗ್ಗೆ ಯಾವುದೇ ಪರಿಚಯ ಇಲ್ಲದವರು ಕೂಡ ಅದನ್ನು ಬೆಂಬಲಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಕಂಬಳದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲದವರು ಕೂಡ ಅದನ್ನು ಬೆಂಬಲಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು ಕೋಳಿ ಅಂಕದ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇತ್ತು, ಅದು ಕೂಡ ಒಂದು ರೀತಿಯಲ್ಲಿ ಮುನ್ನೆಲೆಗೆ ಬಂತು. ಎಲ್ಲವನ್ನು ಗಮನಿಸುವಾಗ ಒಂದು ವಿವಾದದ ಹಿಂದೆ ಮತ್ತೊಂದು ಬೆಳವಣಿಗೆ ನಡೆದಿರುವಂಥದ್ದು ಈ ಒಂದು ಘಟನೆಯಲ್ಲಿ ನಾವು ಕಂಡಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಚಾರವನ್ನು ನೀವು ಗಮನಿಸ್ತಾ ಹೋದರೆ ನಿಮಗೆ ಏನನ್ನಿಸ್ತು ನೋಡಿ. ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ರಿಯಾಕ್ಷನ್ ವಿಡಿಯೋಗಳು ಬರ್ತಾನೇ ಇದೆ.
ಪ್ರತಿಯೊಂದು ಯಕ್ಷಗಾನ ವೇದಿಕೆಗಳಲ್ಲಿ ಕೂಡ ಈ ಒಂದು ವಿಚಾರದ ಬಗ್ಗೆ ಟಾಂಗ್ ಕೊಟ್ಟು ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅದನ್ನು ವೀಕ್ಷಣೆ ಮಾಡೋದಕ್ಕೆ ಜನ ಆಸಕ್ತಿಯಿಂದಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಉಜಿರೆ ಅಶೋಕ್ ಭಟ್ಟರು ಮಾಡಿದಂತಹ ಆ ಒಂದು ಪ್ರೆಸೆಂಟೇಷನ್ ಏನಿದೆ, ಆ ಒಂದು ಮಾತುಕತೆ ಏನಿದೆ, ಅದು ವಿವಾದವನ್ನು ಸೃಷ್ಟಿಯಾಗಿದ್ದರೂ ಕೂಡ ಅದರಿಂದಾಗಿ ಬಹಳಷ್ಟು ಉಪಕಾರ ಈ ಒಂದು ಕಲಾವಿದರಿಗೆ ಆಗಿದೆ ಅಂದರೆ ತಪ್ಪೇ ಅಲ್ಲ. ನಿಮಗೇನು ಅನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.